عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك هيل خليك شديد. عطني رقصة الفريسة زيد عليها شوي عندي بيزة حق المحتر اللي نعرفه صيده سويلي وقفة انا هيبة عيل سوي رقصة بياض يبلي واحد كرك يلا بياض طق سيارة بوليس يلا سولي رقصة ثانية رقصة ಸ್ವಾಗತ 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 ತಂಬ್ರಹಳ್ಳಿ ವಲಯದ ಶಾಲೆಗೆ ಸನ್ಮಾನ್ಯ ಶ್ರೀ ನೇಮಿರಾಜ ನಾಯಕ ಶಾಸಕರಿಗೆ ಹೃತ್ಪೂರ್ವಕ ಸ್ವಾಗತ ಹೃತ್ಪೂರ್ವಕ ಸ್ವಾಗತ. ಉದ್ಘಾಟನೆ ಮಾಡಿದ್ರು. ನಂತರ ಅವರು ಈ ಭಾಗದಲ್ಲಿ ಬಂದಾಗ ಸರಿಸುಮಾರು 6 ರಿಂದ 7 ಬಾರಿ ಈ ಭಾಗಕ್ಕೆ ಬಂದಿದ್ದಾರೆ. ಈ ಭಾಗಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನ ಸ್ಮರಿಸುವುದರ ಸಲುವಾಗಿ ಹಾಗೆಯೇ ನಮ್ಮೆಲ್ಲ NGO ಶಿಕ್ಷಕರ ಸಂಘದ ಪದಾಧಿಕಾರಿಗಳೇ ಹಾಗೆಯೇ ಊರಿನ ಹಿರಿಯರೇ ನಮ್ಮ ನಿವೃತ್ತ ಶಿಕ್ಷಕರಾಗಿದ್ರು ಕೂಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೀವು ನಮಗೆ ಬೇಕು, ಯಾಕಂದ್ರೆ ಸ್ವಲ್ಪ ಸಮಾಜವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಸಮುದಾಯವನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಬೇಕು, ಪ್ರೋತ್ಸಾಹ ಮಾಡ್ತಕ್ಕಂಥದ್ದಾಗಿ ತಾವೆಲ್ಲರೂ ಇದ್ದೀರಿ. ಮತ್ತೆ ಯಾರಾದರೂ ಬಿಟ್ಟು ನಮ್ಮ ಇಲಾಖೆಯ ರಾಜ್ಕುಮಾರ್ ಹಾಕಿದರೆ ಈಗ ಸ್ಮಾರ್ಟ್ ಕ್ಲಾಸ್ ವಿಧಾನಸೌಧದ ಪಕ್ಕದ ಶಾಲೆಯಲ್ಲಿ ಇದ್ದಾಗಿದೆ. ನಾನು ಕೂಡ್ಲಿಂಗ್ ತಾಲೂಕಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಂತ ಕಲ್ಪನೆ ಕರಬಸವೇಶ್ವರ ಶಾಲೆಯಲ್ಲಿ ಇದೆ ಸರ್, ಈ ಶಾಲೆಯಲ್ಲಿ ಇದೆ ಸರ್. ಹಾಗಾಗಿ ಇಷ್ಟೆಲ್ಲ ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಎಷ್ಟೇ ಒಳ್ಳೆಯವರು ಇದ್ರು ಕೂಡ ಕೆಟ್ಟ ದಾರಿಗೆ ಬಂದ್ರೆ ಈ ಒಳ್ಳೆಯವರಿದ್ರು ಕೂಡ ನಾವು ಕೆಟ್ಟವನು ನೋಡ್ರಿ ಅಂತ ಈ ಶಾಲೆಗೆ ಮತ್ತೆ ನಿಮಗೆ ಏನಾರ ಬೇಕಂತ ಹೇಳಿದ್ರು ಕೂಡ ನಾವು ನಿಮಗೆ ಅದನ್ನು ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಅದಕ್ಕೋಸ್ಕರ ಏನೇ ಇದ್ರೆ ಜಗದೀಶ್ ಅವರೇ ಮತ್ತೆ ಈ ಭಾಗದಲ್ಲಿ ಯಾವುದರ ಶಾಲೆದಾಗಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ ಹೇಳಿದ್ರು ಕೂಡ ಮತ್ತೆ ಅನುದಾನ ಕೊಡ್ತೀವಿ. ಇಲ್ಲಿ ಸರ್ಕಾರಿ ಶಾಲೆಗಳು ಬೆಳೆದಾಗ ಮಾತ್ರ ನಾವು ಒಳ್ಳೆ ಒಂದು ಸಂದೇಶ ಕೊಟ್ಟಂಗೆ ಆಗತ್ತೆ ಅನ್ನುವಂಥದ್ದು. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ PO ಹೇಳಿರ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು, ಯಾಕೆ ಮಾಡ್ತಾ ಇದ್ದೀವಿ ಅಂತ. ಎರಡನೇದು, ಈ ಕಾರ್ಯಕ್ರಮದ ಮೂಲಕ ನಮ್ಮ ಮಾನ್ಯ ಶಾಸಕರು ಕೂಡ ನಿಮ್ಮ ಕರ್ತವ್ಯಗಳೇನು, ನಮ್ಮ ಅಧಿಕಾರಿಗಳಾಗಿ ನಮ್ಮ ಕರ್ತವ್ಯಗಳೇನು, ಆಮೇಲೆ ವಿದ್ಯಾರ್ಥಿಗಳಾಗಿ, ಶಿಕ್ಷಕರಾಗಿ, ಪೋಷಕರಾಗಿ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಕಚೇರಿಯಲ್ಲಿ ಪ್ರೇಕ್ಷಕರು ಮತ್ತು ಪೋಷಕರು ಮತ್ತು ಪಾಲಕರ ದಿನ ಬಗ್ಗೆ ಮಾತಾಡಿದ್ದೀವಿ. ನಿಮ್ಮ ಉದ್ದೇಶಗಳು ಯಾವುದೇ ಒಬ್ಬ ಒಂದು ವಿದ್ಯಾರ್ಥಿಗಳು ಗುರಿ ಇಟ್ಕೋಬೇಕು.